ಮನೆಗೆ ಸರಿ ಹೊಂದೋ ಸೌಂದರ್ಯ ನಿಮ್ಮ ಮಗಳಲ್ಲಿಲ್ಲ ಅಂದಮೇಲೆ ಏನು ಉಪಯೋಗ ಹೇಳಿ? ಅಲ್ಲ, ಅವಳನ್ನ ಅಳಿಯಂದ್ರು ಒಪ್ಕೊಂಡಿದ್ದಾರಲ್ಲ. ಏನೋ ಕಾಟಾಚಾರಕ್ಕೆ ಒಪ್ಕೊಂಡಿದ್ದಾನೆ ಪಾಪ. ಅವನಾದ್ರೂ ಇನ್ನೇನ್ ಮಾಡ್ತಾನೆ ಹೇಳಿ? ಅವನು ದಿಶನ್ ಜೊತೆ ಹೇಗ್ ನಡ್ಕೋತಾನೆ, ದೀಪ ಇದ್ದಾಗ ಹೇಗಿರ್ತಾನೆ ಅನ್ನೋದನ್ನ ನೀವೇ ಕಣ್ ತುಂಬ್ಕೊಂಡಿದ್ದೀರಲ್ಲ. ಈಗ ಇನ್ನೇನು ದೀಪನು ಬಂದ್ಬಿಡ್ತಾಳೆ. ಅವನ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೂ ಗೊತ್ತಾಗತ್ತೆ. ಲೇ ಕುಡಿ, ಏನೇನು ಗೂಳಿ ತರ ನುಗ್ತಿದೆಯಲ್ಲ? ಇದೇನು ಹಸು ಕೊಟ್ಟಿಗೆ ಅನ್ಕೊಂಡಿದ್ಯಾ ಅಥವಾ ಮನೆ ಅನ್ಕೊಂಡಿದ್ಯಾ? ಹಸು ಕೊಟ್ಟಿಗೆ ಅಲ್ಲೂ ಮಹಾಲಕ್ಷ್ಮಿ ಇರ್ತಾಳೆ. ಮೊದ್ಲು ಎದುರುತ್ರ ಕೊಡೋದನ್ನ ಬಿಡು. ಯಾಕೆ ಬೆಳೆಸಿ ಇದನ್ನ? ಅದ ಅಪ್ಪ ಬಂದಿದ್ದ ಖುಷಿಯಲ್ಲಿ ಓಡ್ ಹೋಗ್ತಿದ್ದೆ. ಎತ್ತಿಡ್ತೀನಿ ಮೇಡಮ್, ಯಾಕೆ ಸುಮ್ನೆ ಬೈತೀರಾ? ಎತ್ತಿಡು, ಈಗ್ಲೇ ಎತ್ತಿಡು. ಬೀಳ್ಸದೆ ಆಗೋಯ್ತು ಉಳ್ದು. ನೋಡಿದ್ರಲ್ಲ, ಇಷ್ಟೇ ಅವಳ ಯೋಗ್ಯತೆ. ಈ ಮನೇಲಿ ಅವಳಿಗಿರೋ ಸ್ಥಾನ ಏನು ಅಂತ ಗೊತ್ತಾಯ್ತಾ? ಒಂದು ನಿಮಿಷ, ಡಾಕ್ಯುಮೆಂಟ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಹಸ್ಬೆಂಡು ಬರ್ತೇನೆ. ಫೋನಲ್ಲಿ ಇದ್ಬಿಟ್ಟಿರ್ ಏನು ಕೇಳಿಸಲ್ಲ. ಪಾಪ, ಇದೇನ್ ಜಯರಾಮ್ ಅವರೇ, ನೀವು ನಿಮ್ಮ ಅಳಿಯನ್ನ ಗ್ರೇಟು ಅಂತ ಹೇಳ್ತಿದ್ರಿ. ಪಾಪ ನಿಮ್ಮ ಮಗಳನ್ನ ಅವನು ಚೂರು ವಿಚಾರಿಸ್ತಾನೆ ಹೊಟ್ಟೋದ್ನಲ್ಲ. ಅದೇ ಆ ದೀಪನ್ ಜಾಗದಲ್ಲಿ ದಿಶಾ ಇರ್ತಿದ್ರೆ ಎಷ್ಟು ಕಾಳಜಿ ತೋರಿಸೋದಲ್ವಾ? ಚಿರುಗೆ ಹೆಂಡತಿಯಾಗಿ ಬೇಕಿರೋದು ನಿಮ್ಮ ಹಳ್ಳಿಲಿ ಬೆಳೆದೋ ಅದು ದೀಪ ಅಲ್ಲ, ಸಿಟಿಯಲ್ಲಿ ಮಾಡರ್ನ್ ಆಗಿ ಬೆಳೆದಿರೋ ದಿಶಾ. ಚಿರುಗೆ ದಿಶಾ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಈ ಮನೆಗೆ ಕರೆಕ್ಟ್ ಆಗಿರೋ ಸೊಸೆ ಆಗ್ತಾರೆ. ದಿಶಾ ನೋಡೋದಕ್ಕೆ ಮಾತ್ರ ಸುಂದರವಾಗಿದ್ದಾಳೆ ಅಂತಲ್ಲ, ಅವಳಲ್ಲಿ ಹೊಂದ್ಕೊಂಡು ಹೋಗೋ ಗುಣನೂ ಇದೆ. ನೀವೇ ನೋಡಿದ್ರಲ್ಲ, ನಾನೇ ಕಾಫಿ ಮಾಡ್ತೀನಿ ಅಂತ ಕಾಫಿ ಮಾಡಕ್ ಹೊರಟ್ಬಿಟ್ಟಿದ್ಲು. ಅವಳಿಗೆ ಮನೇನ ಸಂಸಾರನ ನಿಭಾಯಿಸ್ಕೊಂಡು ನಡೆಸ್ಕೊಂಡು ಹೋಗೋಂಥ ಸಾಮರ್ಥ್ಯನೂ ಇದೆ. ಈ ದೊಡ್ಡ ಮನೆಗೆ ಆ ಕೆಲಸದ ಮೇಲೆ ಬಂದೆ, ಹಾಗೆ ನಿನ್ನನ್ನ ನೋಡ್ಕೊಂಡು ಹೋಗೋಣ ಅಂತಾನೂ ಬಂದೆ. ಈ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇಷ್ಟೊಂದು ಖುಷಿ ನನ್ಗೆ ಯಾವತ್ತೂ ಆಗಿರ್ಲಿಲ್ಲ. ಪೊಲೀಸಪ್ಪ, ಯಾಕೆ ಅಳ್ತಿದ್ಯಾ? ಅರ್ಥ ಇಲ್ಲಮ್ಮ, ಖುಷಿಗೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಸರಿ, ನೀವು ಅಪ್ಪ ಮಗಳು ಮಾತಾಡ್ಕೊಡಿ. ಪೊಲೀಸಪ್ಪ, ಅವ್ರ ಹತ್ರ ಏನ್ ಮಾತಾಡ್ತಿದ್ದೆ? ಏನಿಲ್ಲ. ಬಹುಶಃ ಅಣ್ಣನ ಬಗ್ಗೆ ಮಾತಾಡ್ತಿದ್ರು ಅನ್ಸುತ್ತೆ. ಇನ್ನೇನಿದೆ ಇವ್ರಿಗೆ ಹೇಳಕ್ಕೆ? ಆದ್ರೆ ನಾನು ಮತ್ತೆ ಆ ವಿಷಯನ ಕೆದಕಿದ್ರೆ ಪೊಲೀಸಪ್ಪನಿಗೆ ಇನ್ನೂ ಬೇಜಾರಾಗುತ್ತೆ. ಸದ್ಯಕ್ಕೆ ಸುಮ್ಮನಿರೋದೇ ವಾಸಿ. ನೀನ್ ಹೇಗಿದ್ಯಾ ಮಗ? ನಾನು ಚೆನ್ನಾಗಿದ್ದೀನಿ ಪೊಲೀಸಪ್ಪ. ಅಮ್ಮ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಟೈಲರ್ ಅಂಗಡಿ ಇಟ್ಕೊಂಡಿದೀಯಂತೆ, ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಅದ ಮರ್ತ್ಬಿಟ್ಟೆ ಪೊಲೀಸಪ್ಪ. ದೊಡ್ಡ ಅಂಗಡಿ ಏನಲ್ಲ, ಸಣ್ಣ ಅಂಗಡಿ ಇಟ್ಟಿದ್ದೀನಿ ಅಷ್ಟೇ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸ್ವಾಭಿಮಾನ ಅಂತ ಬಂದರೆ ನೀನು ಯಾರಿಗೂ ತಲೆ ತಗ್ಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾವು ಹೋಗೋ ಮನೆಗಾಗಲಿ, ನಾವಿರೋ ಜಾಗಕ್ಕಾಗಲಿ, ನಮ್ಗೆ ಹೇಗೆ ಬೇಕೋ ಹಾಗೆ ಯಾವಾಗಲೂ ಇರೋಕ್ಕಾಗಲ್ಲ. ಮನೆಗೆ ತಕ್ಕ ಹಾಗೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವಿರ್ಬೇಕಾಗುತ್ತೆ. ನಮ್ಗೆ ಇಷ್ಟ ಇಲ್ಲ ಅಂದರೂ ಕೆಲವು ಸಲ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಮಗ. ಪೊಲೀಸಪ್ಪ, ಇಷ್ಟು ದಿನ ಈ ಥರ ಮಾತಾಡದೇ ಇರೋರು ಇವತ್ತು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಪೊಲೀಸಪ್ಪ? ಕೆಲವು ಸಲ ನಾವು ತಪ್ಪು ಮಾಡದೆ ಹೋದರೂ ಬೇರೆಯವ್ರ ದೃಷ್ಟಿನಲ್ಲಿ
ನಾವು ತಪ್ಪಿತಸ್ಥರಾಗಿರ್ತೀವಿ. ಈ ಮನೆಯಲ್ಲಿ ದೀಪಾಗಿಂತ ಹೆಚ್ಚಾಗಿ ದಿಶಾಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ ನಾನಿವತ್ತು ಗಮನಿಸಿದೆ. ಅಷ್ಟೇ ಅಲ್ಲ ಮಗ, ನಿನಗೂ ದಿಶಾಗೂ ಇರೋ ವ್ಯತ್ಯಾಸ ಏನು ಅಂತ ಸೌಂದರ್ಯ ಅವರು ತುಂಬಾನೇ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ನನಗೂ ಅನ್ನಿಸ್ತು. ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಅವ್ರಿಗೆ ಸೊಸೆ ಸಿಕ್ಕಿಲ್ಲ ಅನ್ನೋದು